1,00,000 ಸಾಲ ಕೇವಲ 2% ಬಡ್ಡಿಗೆ. ಸಿಇಟಿ, ಎನ್ಇಟಿ ವಿದ್ಯಾರ್ಥಿಗಳಿಗೆ KSCDC ನೀಡುತ್ತಿದೆ ವಿಶೇಷ ಅವಕಾಶ. ಈ ವಿಡಿಯೋನಲ್ಲಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ, ಪೂರ್ಣ ಮಾಹಿತಿನ ನಾನು ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS. ಕರ್ನಾಟಕ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದಿಂದ ಮೇನ್ಸ್ KSCDC 2025-26 ಅರಿವು ಶಿಕ್ಷಣ ಸಾಲ ಯೋಜನೆಗೆ ಮೊದಲನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 3 ಪ್ರಮುಖ ವಿಷಯಗಳ ಬಗ್ಗೆ ಕಲಿಯೋಣ. ಒಂದು, ಅರ್ಜಿ ಸಲ್ಲಿಸುವ ದಿನಾಂಕ, ಮತ್ತೆ ಅರ್ಹತೆ ಮಾನದಂಡಗಳು ಏನು, ಮತ್ತೆ ಅಗತ್ಯವಾದಂತಹ ದಾಖಲೆಗಳೇನು. ಇದು ಈ ಸಂಚಿಕೆಯಲ್ಲಿ ನೀವು ನೋಡ್ತೀರಾ. ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಮುಖ ದಿನಾಂಕಗಳು ಏನು? ಅರ್ಜಿ ಪ್ರಾರಂಭ ಆಗಿರೋದು ಆಗಸ್ಟ್ 1ನೇ ತಾರೀಕು 2025 ಕೊನೆಯ ದಿನಾಂಕ ಅಕ್ಟೋಬರ್ 31, 2025. ಕಾಲಮಿತಿ ದಾಟಿದರೆ ಅರ್ಜಿ ತಿರಸ್ಕಾರವಾಗುತ್ತದೆ, ಅದು ಮಾತ್ರ ತಿಳ್ಕೊಳ್ಳಿ. ಈಗ ಮಾತಾಡೋಣ ಅರ್ಹತೆಗಳ ಬಗ್ಗೆ. ಈ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆಗಳೇನು? ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಮತ್ತು ನಗರ ಎರಡು 6 ಲಕ್ಷ ರೂಗಿಂತ ಕಡಿಮೆ ಆಗಿರಬೇಕು. ಏನಾಗಿರ್ಬೇಕು? 18ರಿಂದ 35 ವರ್ಷಗಳಾಗಿರಬೇಕು. ಕಡ್ಡಾಯವಾಗಿ ಬೇಕಾಗಿರುವಂತದ್ದು ಆಧಾರ್ ಮೊಬೈಲ್ ಲಿಂಕ್ ಮಾಡಿರಬೇಕು. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು. ಒಂದು ಕುಟುಂಬದಲ್ಲಿ ಇಬ್ಬರೇ ಮಕ್ಕಳಿಗೆ ಮಾತ್ರ ಈ ಸಾಲ ಅರ್ಹತೆ. ಮೀನ್ಸ್ ಅವ್ರಿಗೆ 2 ಮಕ್ಕಳಿಗೆ ಮಾತ್ರ ಸಾಲನ ಕೊಡಲಾಗುತ್ತದೆ. ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳೇನು? ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನು? ಸಿಇಟಿ, ಎನ್ಇಟಿ ಪ್ರವೇಶ ಪತ್ರ, ಮತ್ತೆ ಕಳೆದ ವರ್ಷದ ಮೆಟ್ರಿಕ್, ಪ್ರಸ್ತುತ ವರ್ಷದ ಅಧ್ಯಯನ ಪ್ರಮಾಣ ಪತ್ರ ಅಂದ್ರೆ ಪ್ರೆಸೆಂಟ್ ಇಯರ್ದು ಅಂತ ಪ್ರಮಾಣ ಪತ್ರ, ಶುಲ್ಕ ರಚನೆ ಅಂದ್ರೆ ಕಾಲೇಜ್ ಪ್ರಿನ್ಸಿಪಾಲ್ ರಿಂದ ದೃಢೀಕರಣ ಪತ್ರ ಒಂದು ಮಾಡಿಸ್ಕೊಬೇಕು. ಜಾತಿ ಆದಾಯ ಪ್ರಮಾಣ ಪತ್ರ ಫಾರಂ ಜಿ ಕಡ್ಡಾಯವಾಗಿರುತ್ತದೆ. ಮುಂದಿನ ಭಾಗದಲ್ಲಿ ನಾನು ಈ ಅಪ್ಲಿಕೇಶನ್ ನೀವು ಯಾವ ತರ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ಕೊಳ್ಳಿ, ನಿಮ್ಗೆ ಪ್ರತಿಯೊಂದು ವಿಚಾರಗಳು ತಿಳಿಯುತ್ತೆ. ಈ ವೆಬ್ಸೈಟ್ ನಾನು ಲಿಂಕ್ ಅಲ್ಲಿ ಮೀನ್ಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕಾಗಿರುವಂತಹ ಸಹಾಯ ಏನೋ ಬೇಕು ಅಂತ ಅಂದ್ರೆ ನನಗೆ ಕರೆ ಮಾಡಿ 8660568267ಗೆ. ಹಣಕಾಸಿನ ಕೊರತೆ ನಿಮ್ಮ ಶಿಕ್ಷಣದ ಮುಗಿಲು ಅದನ್ನು ತಡೆಯುತ್ತಿದೆಯೇ? ಅಕ್ಟೋಬರ್ 31 ಒಳಗೆ ಈ ಅರ್ಜಿ ಸಲ್ಲಿಸ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಒತ್ತಿಲ್ಲ ಅಂತಂದ್ರೆ ಇವಾಗಲೇ ಬೆಲ್ ಐಕಾನ್ ಒತ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಬರುವಂತಹ ಭಾಗದಲ್ಲಿ ನಾನು ಮಿಕ್ಕಿದ ವಿಚಾರಗಳನ್ನ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.